ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. SSC MTS ಹುದ್ದೆಗಳಿಗಾಗಿ ಪ್ರತಿದಿನ ನಾನು ಸಾಮಾನ್ಯ ಜ್ಞಾನ ಅಂದರೆ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 25 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ SSC MTS ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ನಮ್ಮಲ್ಲಿ ಆನ್ಲೈನ್ ಕೋರ್ಸ್ ಇದೆ, ಕಂಪ್ಲೀಟ್ ಆನ್ಲೈನ್ ಕೋರ್ಸ್. ಈ ಕೋರ್ಸ್ನಲ್ಲಿ ನಿಮಗೆ ಜನರಲ್ ಇಂಗ್ಲೀಷು, ಹಾಗೆ ರೀಸನಿಂಗು, ಮೆಥ್ಸು, ಇಂಗ್ಲೀಷು ಎಲ್ಲ ಕಂಪ್ಲೀಟ್ ಸಿಲೆಬಸ್ ಕ್ಲಾಸ್ಗಳನ್ನು ಮಾಡಿ ಹಾಕ್ತೇವೆ. ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ವೀಕ್ಲಿ ನಿಮಗೆ ಲೈವ್ ಬಂದು ನಿಮ್ದು ಏನೇ ಡೌಟ್ಸ್ ಇದ್ರೂ ಸಹ ಅದರಲ್ಲಿ ಆ ಡೌಟ್ನ ಕ್ಲಿಯರ್ ಮಾಡ್ಕೋಬಹುದು. ಈ ಕೋರ್ಸ್ನಲ್ಲಿ ನಿಮಗೆ PDF ನೋಟ್ಸ್ಗಳು ಹಾಗೆ 50 ಕ್ವಶನ್ ಪೇಪರ್ಗಳು ನಿಮಗೆ ಉಚಿತವಾಗಿ ಸಿಗ್ತಾ ಇದ್ದಾವೆ. ಈ ಕೋರ್ಸ್ನ ಬೆಲೆ ಕೇವಲ 999 ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ಕೋರ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಅದೇ ಥರ ನಮ್ಮಲ್ಲಿ GK ಹಾಗೆ ಇಂಗ್ಲೀಷ್ ಪ್ರಿಂಟೆಡ್ ನೋಟ್ಸ್ಗಳು ಸಿಗ್ತವೆ, PDF ನೋಟ್ಸ್ಗಳು ಸಿಗ್ತವೆ. ನಿಮಗೇನಾದರೂ ಪ್ರಿಂಟೆಡ್ ನೋಟ್ಸ್ಗಳು ಬೇಕಾದರೆ ಕೇವಲ 450 ರೂಪಾಯಿಗೆ ನಿಮ್ಮ ಮನೆಗೆ ನೋಟ್ಸ್ಗಳನ್ನು ತರಿಸ್ಕೋಬಹುದು. ಅದೇ ಥರ PDF ನೋಟ್ಸ್ಗಳು ಬೇಕಾದರೆ ಕೇವಲ 100 ರೂಪಾಯಿಗೆ ನಿಮ್ಮ ವಾಟ್ಸಪ್ಗೆ ಹಾಕಿಸ್ಕೋಬಹುದು. SSC MTSನ ಓಲ್ಡ್ ಕ್ವಶನ್ ಪೇಪರ್ಗಳು ಒಟ್ಟು 25 ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಕನ್ನಡದಲ್ಲಿ ಸಿಗ್ತವೆ, ಕೇವಲ 100 ರೂಪಾಯಿಲಿ. ಈ ಪ್ರಶ್ನೆ ಪತ್ರಿಕೆಗಳು ಅಥವಾ GK ಮತ್ತು ಇಂಗ್ಲೀಷ್ ನೋಟ್ಸ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಣದ ಒಂದು ಗುಣಲಕ್ಷಣವಲ್ಲ? ಆಪ್ಷನ್ಗಳು: ಅಳಿಯುವಿಕೆ, ಬಾಳಿಕೆ, ವಿಭಜನೀಯತೆ, ಒಯ್ಯಲಾಗುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಳಿಯುವಿಕೆ. ಈ ಹಣವು ಯಾವತ್ತೂ ಅಳಿಯುವುದಿಲ್ಲ, ಹೀಗಾಗಿ ಹಣದ ಗುಣಲಕ್ಷಣವಲ್ಲ ಅಂದರೆ ಅದು ಆಪ್ಷನ್ 1. ಎರಡನೆಯ ಪ್ರಶ್ನೆ, ಹಿಮಾಚಲ ಪ್ರದೇಶ ಸರ್ಕಾರವು ಹೈನು ಉದ್ಯಮದ ರೈತರಿಗಾಗಿ ಪ್ರಾರಂಭಿಸಿದ ಯೋಜನೆಯ ಹೆಸರೇನು? ಆಪ್ಷನ್ಗಳು: ದೂದ್ ಔರ್ ಧನ್, ಸಂಜೀವಿನಿ, ಪಶು ಗೋಷನ್, ದುದ್ಗಧನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸಂಜೀವಿನಿ. ಇನ್ನು ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಕಿರು ಹಣಕಾಸು ಸಂಸ್ಥೆಗಳು ಪ್ರಮುಖವಾಗಿ ಜನಸಂಖ್ಯೆಯ ಯಾವ ವಿಭಾಗಗಳನ್ನು ಗುರಿಯಾಗಿಸಿ ಕಾರ್ಯನಿರ್ವಹಿಸುತ್ತವೆ? ಆಪ್ಷನ್ಗಳು: ಹೆಚ್ಚು ಆದಾಯ ಹೊಂದಿರುವ ವ್ಯಕ್ತಿಗಳು, ಕಡಿಮೆ ಆದಾಯ ಹೊಂದಿರುವ ವ್ಯಕ್ತಿಗಳು, ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳು, ಬೃಹತ್ ಸಂಸ್ಥೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕಡಿಮೆ ಆದಾಯ ಹೊಂದಿರುವ ವ್ಯಕ್ತಿಗಳು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಿಗಳು. ನಾಲ್ಕನೆಯ ಪ್ರಶ್ನೆ, 2019ರಲ್ಲಿ ಡಾಕ್ಟರ್ ಭೂಪೇಂದ್ರ ಕುಮಾರ್ ಹಜಾರೆಯವರು ಡ್ಯಾಶ್ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಗೆದ್ದರು? ಆಪ್ಷನ್ಗಳು: ವಿಜ್ಞಾನಿ, ಕ್ರೀಡೆಗಳು, ಸಂಗೀತ, ಸಾಹಿತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಂಗೀತ. ಐದನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಸಂಗೀತಗಾರನನ್ನು ಗಜಲ್ನ ಅರಸ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಮೆಹದಿ ಹಸನ್, ಪಂಕಜ್ ಉದಾಸ್, ಗುಲಾಮ್ ಅಲಿ, ಜಗಜೀತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಜಗಜೀತ್ ಸಿಂಗ್. ಇನ್ನು ಆರನೆಯ ಪ್ರಶ್ನೆ, ಡ್ಯಾಶ್ ನೃತ್ಯ ಪ್ರಕಾರವು 2 ಸಂಪ್ರದಾಯಗಳನ್ನು ಹೊಂದಿವೆ. ಒಂದು ಸಂಕೀರ್ಣತೆಯಾದರೆ ಭಕ್ತಿಗೆ ಸಂಬಂಧಿಸಿದ್ದು, ಮತ್ತೊಂದು ರಾಸವಾಗಿದೆ. ಆ ನೃತ್ಯ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಛೌ, ಒಡಿಸ್ಸಿ, ಸತ್ರಿಯ, ಮಣಿಪುರಿ ನೃತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಣಿಪುರಿ ನೃತ್ಯ. ಏಳನೆಯ ಪ್ರಶ್ನೆ, ಈ ಕೆಳಗಿನ ಕ್ರಾಂತಿಕಾರಿಗಳಲ್ಲಿ ಯಾವ ಇಬ್ಬರು ಏಪ್ರಿಲ್ 8, 1929ರಂದು ಕೇಂದ್ರ ಶಾಸಕಾಂಗ ಸಭೆಯ ಮೇಲೆ ಬಾಂಬ್ ಎಸೆದರು? ಆಪ್ಷನ್ಗಳು: ಭಗತ್ ಸಿಂಗ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್ ಮತ್ತು ಸುಖದೇವ್, ಭಗತ್ ಸಿಂಗ್ ಮತ್ತು ರಾಜ್ಗುರು, ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಅವರು ಏಪ್ರಿಲ್ 8, 1929ರಂದು ಕೇಂದ್ರ ಶಾಸಕಾಂಗದ ಮೇಲೆ ಬಾಂಬನ್ನು ಎಸೆದರು. ಎಂಟನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಡ್ಯಾಶ್ ಭಾರತೀಯ ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ವಿವರಿಸುತ್ತದೆ? ಆ ಅನುಚ್ಛೇದ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಅನುಚ್ಛೇದ 51A, ಅನುಚ್ಛೇದ 21A,
ಅನುಚ್ಛೇದ 49C, ಅನುಚ್ಛೇದ 41B. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅನುಚ್ಛೇದ 51A ಭಾರತೀಯ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ವಿವರಿಸುತ್ತದೆ. 9ನೆಯ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಜಲಮಾರ್ಗ 2 NW2 ಅನ್ನು ಯಾವ ನದಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಆಪ್ಷನ್ಗಳು ಬ್ರಹ್ಮಪುತ್ರ, ನರ್ಮದಾ, ಕೃಷ್ಣ, ಗಂಗಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕೃಷ್ಣ. 10ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದರಿಂದ ಪ್ರತಿಧ್ವನಿ ಉಂಟಾಗುತ್ತದೆ? ಆಪ್ಷನ್ಗಳು 1, ಘನ ಮಾಧ್ಯಮ ಮೂಲಕ ಶಬ್ದನ ಅಲೆಗಳ ಹಾದು ಹೋಗುತ್ತದೆ. 1, ದ್ರವ ಮಾಧ್ಯಮ ಮೂಲಕ ಶಬ್ದದ ಅಲೆಗಳು ಹಾದು ಹೋಗುತ್ತದೆ. ಶಬ್ದವು ಪ್ರತಿಫಲಿಸಿದಾಗ. ಇಂದು ನಿರ್ವಾತದ ಮೂಲಕ ಶಬ್ದದ ಅಲೆಗಳು ಹಾದು ಹೋದಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಶಬ್ದ ಪ್ರತಿಫಲಿಸಿದಾಗ ಪ್ರತಿಧ್ವನಿ ಉಂಟಾಗುತ್ತದೆ. 11ನೆಯ ಪ್ರಶ್ನೆ, ICC 2023ರ ODI ಕ್ರಿಕೆಟ್ ವಿಶ್ವಕಪ್ನಲ್ಲಿ ಎಷ್ಟು ದೇಶಗಳು ಪಾಲ್ಗೊಂಡಿವೆ? ಆಪ್ಷನ್ಗಳು 12, 8, 10, 6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 8 ದೇಶಗಳು ICC 2023 ODI ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾಗವಹಿಸಿವೆ. 12ನೆಯ ಪ್ರಶ್ನೆ, ವಿಂಗ್ಸ್ ಆಫ್ ಫೈರ್ ಎಂಬುದು ಯಾರ ಆತ್ಮಚರಿತ್ರೆಯಾಗಿದೆ? ಆಪ್ಷನ್ಗಳು ರತನ್ ಟಾಟಾ, APJ ಅಬ್ದುಲ್ ಕಲಾಂ, ಇಂದಿರಾ ಗಾಂಧಿ, ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಇಂದಿರಾ ಗಾಂಧಿ. ವಿಂಗ್ಸ್ ಆಫ್ ಫೈರ್ ಎಂಬುದು ಇಂದಿರಾ ಗಾಂಧಿಯವರ ಆತ್ಮಚರಿತ್ರೆಯಾಗಿದೆ. 14ನೆಯ ಪ್ರಶ್ನೆ, ಕಾಳಿದಾಸ ಸನ್ಮಾನವು ಡ್ಯಾಶ್ ಸರ್ಕಾರವು ವಾರ್ಷಿಕವಾಗಿ ನೀಡುವ ಪ್ರತಿಷ್ಠಿತ ಕಲಾ ಪ್ರಶಸ್ತಿಯಾಗಿದೆ? ಆಪ್ಷನ್ಗಳು ಕರ್ನಾಟಕ, ಕೇರಳ, ರಾಜಸ್ಥಾನ, ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಧ್ಯಪ್ರದೇಶ ಸರ್ಕಾರವು ಈ ಕಾಳಿದಾಸ ಸನ್ಮಾನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 15ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸರೋವರ ಒಂದು ಉಪ್ಪು ನೀರಿನ ಸರೋವರವಾಗಿದೆ? ಆಪ್ಷನ್ಗಳು ಸುಪೀರಿಯರ್, ಚಿಲಿಕಾ, ಮಾಳವಿ, ಟಿಟಿಕಾಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಚಿಲಿಕಾ ಸರೋವರ. ಇದು ಉಪ್ಪು ನೀರಿನ ಸರೋವರವಾಗಿದೆ. 16ನೆಯ ಪ್ರಶ್ನೆ, ರಾಜ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ಗಳು ರಾಜ್ಯಪಾಲರು, ಅಡ್ವೊಕೇಟ್ ಜನರಲ್, ಮುಖ್ಯಮಂತ್ರಿಯವರು, ಸಭಾಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. 17ನೆಯ ಪ್ರಶ್ನೆ, ಅರೇಬಿಯನ್ ಸಮುದ್ರದಲ್ಲಿರುವ ಬಾಂಬೆ ಹೈ ಪ್ರದೇಶವು ಡ್ಯಾಶ್ ಗಣಿಗಾರಿಕೆಗೆ ಹೆಸರುವಾಸಿಯಾಗಿದೆ? ಆಪ್ಷನ್ಗಳು ಖನಿಜ ತೈಲ, ಯುರೇನಿಯಂ, ತಾಮ್ರ, ಕಲ್ಲಿದ್ದಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಖನಿಜ ತೈಲ. 18ನೆಯ ಪ್ರಶ್ನೆ, ಒಂದು ಪ್ರಾಚೀನ ಪರಂಪರೆಯನ್ನು ಜೀವಂತವಾಗಿರಿಸುವ ಪದ್ಮಶ್ರೀ ಪುರಸ್ಕೃತ ಗುರು ಕೆ. ಕಲ್ಯಾಣ ಸುಂದರಂ ಪಿಳ್ಳೆ ಅವರು ಡ್ಯಾಶ್ ನೃತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳ ಗೌರವಾರ್ಥವಾಗಿ 2023ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತು. ಆಪ್ಷನ್ಗಳು ಮೋಹಿನಿಯಟ್ಟಂ, ಕೂಚುಪುಡಿ, ಕಥಕ್ಕಳಿ, ಭರತನಾಟ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಭರತನಾಟ್ಯ. 19ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು 37ನೇ ರಾಷ್ಟ್ರೀಯ ಕ್ರೀಡಾಕೂಟ ಆತಿಥ್ಯ ವಹಿಸಲಿದೆ? ಆಪ್ಷನ್ಗಳು ಗೋವಾ, ಆಂಧ್ರ ಪ್ರದೇಶ, ಕರ್ನಾಟಕ, ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗೋವಾ. ಇದು ಸರಿಯಾದ ಉತ್ತರ. 20ನೆಯ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿರುವ ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿಯಾದ ಸುಂದರ್ಬನ್ಗಳು ಯಾವ ರೀತಿಯ ಸಸ್ಯವರ್ಗವನ್ನು ಹೊಂದಿವೆ? ಆಪ್ಷನ್ಗಳು ಮ್ಯಾಂಗ್ರೋವ್ ಕಾಡುಗಳು, ಪರ್ವತ ಕಾಡುಗಳು, ಉಷ್ಣವಲಯದ ಕಾಡುಗಳು, ಅರೆ ನಿತ್ಯ ಹರಿದ್ವರ್ಣ ಕಾಡುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮ್ಯಾಂಗ್ರೋವ್ ಕಾಡುಗಳು. 21ನೆಯ ಪ್ರಶ್ನೆ, ಯಾರ ಆತ್ಮಚರಿತ್ರೆಯನ್ನು ಬಾರ್ನ್ ಅಗೈನ್ ಆನ್ ದ ಮೌಂಟೇನ್ ಎ ಸ್ಟೋರಿ ಆಫ್ ಲೂಸಿಂಗ್ ಎವ್ರಿಥಿಂಗ್ ಆ್ಯಂಡ್ ಫೈಂಡಿಂಗ್ ಇಟ್ ಬ್ಯಾಕ್ ಎಂದು ಹೆಸರಿಸಲಾಗಿದೆ? ಆಪ್ಷನ್ಗಳು ಡಿಕ್ಕಿ ಢೋಲ್ಮಾ, ಅರುಮಣಿ ಸಿನ್ಹಾ, ಬಚೇಂದ್ರಿ ಪಾಲ್, ಸಂತೋಷ್ ಯಾದವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅರುಣಿಮಾ ಸಿನ್ಹಾ. ಇದು ಸರಿಯಾದ ಉತ್ತರ. 22ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? ಆಪ್ಷನ್ಗಳು
1939, 1949, 1950, 1929. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 1929ರಲ್ಲಿ. 23ನೆಯ ಪ್ರಶ್ನೆ, ಗೇತೋ ಸೋರಾ ಅವರು ಅರೇನಾ ಕಿರಿಯರ ಬಾಲಕರ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದರು. ಅವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು? ಗೇತೋ ಸೋರಾ ಅವರು ಅರೇನಾ ಕಿರಿಯರ ಬಾಲಕರ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. ಅವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಪ್ರಶ್ನೆ. ಆಪ್ಷನ್ಗಳು: ಅರುಣಾಚಲ ಪ್ರದೇಶ, ಸಿಕ್ಕಿಮು, ಮಿಜೋರಾಂ, ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅರುಣಾಚಲ ಪ್ರದೇಶ. 24ನೆಯ ಪ್ರಶ್ನೆ, ಶಾಲಾ ಮರವು ಪೂರ್ವ ಭಾರತದಾದ್ಯಂತ ಹರಡಿರುವ ಹಲವಾರು ಬುಡಕಟ್ಟು ಸಮುದಾಯಗಳಲ್ಲಿ ಮಹತ್ವವನ್ನು ಗಳಿಸಿದೆ. ಉದಾಹರಣೆಗೆ ಡ್ಯಾಶ್ ಹಬ್ಬವು ಶಾಲಾ ಮರಕ್ಕೆ ಗೌರವ ಸಲ್ಲಿಸಲು ಜಾರ್ಖಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಅದು ಯಾವುದು ಹಬ್ಬ ಅಂತ ಪ್ರಶ್ನೆ. ಆಪ್ಷನ್ಗಳು: ಕರ್ಮ, ಸೊಹೈರ್, ತುಸು ಫರಬ್, ಸಹರ್ಹುಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸಹರ್ಹುಲ್. ಇದು ಹಬ್ಬವಾಗಿದೆ. 25ನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವ ನೃತ್ಯಪಟುವು 2021ರ ಸಂಗೀತ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದರು? ಆಪ್ಷನ್ಗಳು: ಭಾರತಿ ವಿಠಲ್, ರವೀಂದ್ರ ಅತಿಬುದ್ಧಿ, ಭುವನ್ ಕುಮಾರ್, ಕುಂಕುಮ್ ಧರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಭುವನ್ ಕುಮಾರ್. ಇದು ಸರಿಯಾದ ಉತ್ತರ. ಒಟ್ಟು 25 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.